ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾಗು ಮಹಿ ಕುಕಿಂಗ್ ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ 2 ಆಲೂಗೆಡ್ಡೆನ ಉಪಯೋಗಿಸಿ ಕ್ರಿಸ್ಪಿಯಾಗಿರುವ ಪಕೋಡನ ತಯಾರಿಸ್ತಾ ಇದ್ದೀನಿ. ಈ ರೆಸಿಪಿ ಕೇವಲ 15 ನಿಮಿಷದಲ್ಲಿ ತಯಾರು ಮಾಡ್ಕೋಬಹುದು ಮತ್ತು ಜಾಸ್ತಿ ಸಾಮಗ್ರಿ ಕೂಡ ಬೇಕಾಗಿಲ್ಲ. ಜಸ್ಟ್ ಆಲೂಗೆಡ್ಡೆನ ಬಳಸಿ ಒಂದು ಹೊಸ ರೆಸಿಪಿ ಮಾಡ್ತಾ ಇದ್ದೀನಿ. ನಾನಿಲ್ಲಿ 2 ಆಲೂಗೆಡ್ಡೆನ ಮೀಡಿಯಂ ಸೈಜ್ ಆಲೂಗೆಡ್ಡೆನ 2 ತಗೊಂಡಿದ್ದೀನಿ. ಮತ್ತೆ ಈ ಆಲೂಗೆಡ್ಡೆಯಲ್ಲಿ ಮೇಲಿರುವ ಸಿಪ್ಪೆ ಎಲ್ಲ ರಿಮೂವ್ ಮಾಡಿ ಒಂದು ಬೌಲಿಗೆ ನೀರು ಹಾಕಿ ಈ ಆಲೂಗೆಡ್ಡೆನ ಇಟ್ಕೊಂಡಿದ್ದೀನಿ. ಯಾಕಂದ್ರೆ ಕಪ್ಪಾಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ಒಂದು ಬೌಲ್ಗೆ ನೀರು ಹಾಕಿ ಇಟ್ಕೊಂಡಿದ್ದೀನಿ. ಇವಾಗ ಈ ಆಲೂಗೆಡ್ಡೆನ ನಾವು ಕೈ ತುರಿತೀವಲ್ಲ, ಅದರಿಂದ ನಾನು ಇವಾಗ ತುರ್ಕೊಳ್ತಾ ಇದ್ದೀನಿ. ಮೀಡಿಯಂ ಸೈಜಲ್ಲಿ ಈ ಆಲೂಗೆಡ್ಡೆನ ತುರ್ಕೊಳ್ತಾ ಇದ್ದೀನಿ. ಈ ಥರ ತುರಿಯೋಗಿ ನಿಮ್ಗೆ ಇಷ್ಟ ಇಲ್ಲ ಅಂತ ಹೇಳಿದ್ರೆ ಫಿಂಗರ್ ಟೈಪಲ್ಲಿ ಈ ಆಲೂಗೆಡ್ಡೆನ ಆದಷ್ಟು ಚಿಕ್ಕದಾಗಿ ಈ ಥರ ಕಟ್ ಮಾಡಿ ಇಟ್ಕೊಳ್ಳಿ ಅಷ್ಟೇನೆ. ಬಟ್ ನಾನು ಕಟ್ ಮಾಡ್ಕೊಳ್ತಾ ಇಲ್ಲ, ತುರಿದು ಮಾಡಿ ತೋರಿಸ್ತಾ ಇದ್ದೀನಿ. ತುಂಬಾ ಒಳಗಡೆ ಎಲ್ಲ ಕ್ರಿಸ್ಪಿಯಾಗಿ ಕ್ರಂಚಿಯಾಗಿ ಕೂಡ ಚೆನ್ನಾಗಿ ಬೆಂದಿರುತ್ತೆ. ಅದಕ್ಕೋಸ್ಕರ ನಾನು ಈ ಥರ ಆಲೂಗೆಡ್ಡೆ ಎಲ್ಲ ತುರಿದು ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ, ಇವಾಗ ನಾನು 2 ಆಲೂಗೆಡ್ಡೆನ ಈ ಥರ ತುರಿದು ಒಂದು ಪ್ಲೇಟ್ಗೆ ಸಪ್ರೇಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನ ಹೊರಗಡೆನೆ ಬಿಟ್ಟರೆ ಕಪ್ಪಾಗ್ಬಿಡುತ್ತೆ. ಅದಕ್ಕೋಸ್ಕರ ನಾನು ಇವಾಗ ಮತ್ತೆ ಒಂದು ಬೌಲ್ಗೆ ಸ್ವಲ್ಪ ನೀರು ಹಾಕ್ಕೊಂಡು ಈ ಆಲೂಗೆಡ್ಡೆ ಎಲ್ಲನೂ ಕೂಡ ಇವಾಗ ಅದರೊಳಗಡೆ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ನಾನು ಈ ಥರ ಆಲೂಗೆಡ್ಡೆಯನ್ನು ಮೀಡಿಯಂ ಸೈಜಲ್ಲಿ ನಾನು ಇವಾಗ ಉದ್ದುದ್ದಕ್ಕೆ ಈ ಥರ ತುರಿದು ಇಟ್ಕೊಂಡಿದ್ದೀನಿ. ನೋಡಿ, ಇವಾಗ ಈ ಆಲೂಗೆಡ್ಡೆ ಎಲ್ಲನೂ ಇವಾಗ ನೀರಿನೊಳಗಡೆ ಹಾಕ್ಕೊಂಡು ಇದನ್ನ ಏನಿಲ್ಲ ಅಂದ್ರೂ ಒಂದು 2 ರಿಂದ 3 ಬಾರಿ ಚೆನ್ನಾಗಿ ವಾಶ್ ಮಾಡ್ಕೊಳ್ಳೋಣ. ಈ ಥರ ಚೆನ್ನಾಗಿ ವಾಶ್ ಮಾಡ್ಕೊಂಡು ಆದಮೇಲೆ ನೆಕ್ಸ್ಟ್ ಇವಾಗ ನೀರು ಮತ್ತು ಆಲೂಗೆಡ್ಡೆ ಎರಡೂ ಕೂಡ ಸಪ್ರೇಟ್ ಮಾಡ್ಕೊಳ್ಳೋಣ. ನಾನು ಈ ಥರ ಜರಡಿಯಲ್ಲಿ ಹಾಕಿ ಒಂದು 5 ರಿಂದ 7 ನಿಮಿಷ ಹಾಗೇನೆ ಸ್ವಲ್ಪನೂ ಆಲೂಗೆಡ್ಡೆನ ಮೇಲೆ ನೀರಿನ ಅಂಶ ಇರಬಾರ್ದು, ಆ ಥರ ಇದನ್ನು ಡ್ರೈ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಇವಾಗ ನಾನು ಎಲ್ಲ ಆಲೂಗೆಡ್ಡೆನೂ ಹಾಕ್ಕೊಂಡು ಸ್ವಲ್ಪ ಕೈಯಿಂದ ಈ ಥರ ನೀರಿನ ಅಂಶ ಎಲ್ಲ ತಗೊಳ್ತಾ ಇದ್ದೀನಿ. ನೋಡಿ, ಇವಾಗ ಇದು 5 ನಿಮಿಷ ಆಗಿದೆ. ಇವಾಗ ಸ್ವಲ್ಪ ಡ್ರೈ ಕೂಡ ಆಗಿದೆ. ಇವಾಗ ಇದನ್ನು ಒಂದು ಬೌಲ್ಗೆ ಹಾಕ್ಕೊಳ್ಳೋಣ. ನೋಡಿ, ಈ ಆಲೂಗೆಡ್ಡೆ ಮೇಲೆ ಸ್ವಲ್ಪನೂ ನೀರಿನ ಅಂಶ ಇರಬಾರ್ದು, ಆ ಥರ ಇದನ್ನು ಡ್ರೈ ಮಾಡಿ ತಗೊಳ್ಬೇಕು. ನೋಡ್ತಾ ಇರ್ಬೋದು, ಇವಾಗ ಈ ಆಲೂಗೆಡ್ಡೆ ಮೇಲೆ ಸ್ವಲ್ಪನೂ ನೀರಿಲ್ಲ, ಆ ಥರ ನಾನು ಡ್ರೈ ಮಾಡಿ ತಗೊಂಡಿದ್ದೀನಿ. ಈ ಥರ ತಗೊಂಡ್ರೆ ತುಂಬ ರುಚಿಯಾಗಿ ಕೂಡ ಇರುತ್ತೆ. ಇವಾಗ ರುಚಿಗೆ ತಕ್ಕಷ್ಟು ನಾನು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಒಂದು ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಪೆಪ್ಪರ್ ಪೌಡರನ್ನು ಹಾಕ್ಕೊಳ್ತಾ ಇದ್ದೀನಿ. ಮತ್ತು 1.5 ಟೇಬಲ್ ಸ್ಪೂನ್ ಆಗುವಷ್ಟು ನಾನಿಲ್ಲಿ ಚಿಲ್ಲಿ ಪೌಡರನ್ನು, ಅಚ್ಕಾರದ ಪುಡಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ನೀವು ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ. ಇವಾಗ ಇದನ್ನು ಚೆನ್ನಾಗಿ ಕೈಯಲ್ಲಿ ಒಂದ್ಸಲಿ ಈ ಥರ ಡ್ರೈ ಇಂಗ್ರೀಡಿಯೆಂಟ್ಸ್ನೆಲ್ಲ ಚೆನ್ನಾಗಿ ಈ ಥರ ಕೈಯಲ್ಲೇ ಒಂದ್ಸಲಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಈ ರೆಸಿಪಿಗೆ ಉಪ್ಪು, ಚಿಲ್ಲಿ ಪೌಡರ್, ಪೆಪ್ಪರ್ ಅಷ್ಟೇ ಬೇಕಾಗಿರುವ ಸಾಮಗ್ರಿಗಳು. ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಇವಾಗ ನಾನಿಲ್ಲಿ 3 ಟೇಬಲ್ ಸ್ಪೂನ್ ಆಗುವಷ್ಟು ನಾನಿವಾಗ ಅಕ್ಕಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ನೀವು ನೀರನ್ನು ಚೆನ್ನಾಗಿ ಹಿಂಡಿ ತಗೊಂಡಿದ್ರೆ ಒಂದು 3 ಕಡಿಮೆನೇ ಅಕ್ಕಿ ಹಿಟ್ಟು ಹಿಡಿಯುತ್ತೆ. ನೀರಿನ ಅಂಶ ಸ್ವಲ್ಪ ಜಾಸ್ತಿ ಇದ್ದರೆ ಅಕ್ಕಿ ಹಿಟ್ಟು ಸ್ವಲ್ಪ ಕೂಡ ಜಾಸ್ತಿನೇ ತಗೊಳ್ಳುತ್ತೆ. ಅದಕ್ಕೋಸ್ಕರ ಇದನ್ನು ಚೆನ್ನಾಗಿ ಡ್ರೈ ಮಾಡಿ ಈ ಆಲೂಗೆಡ್ಡೆನ ತಗೋಬೇಕು. ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ನಾವು ನಿಂಬೆ ಸೈಜಿನ ರೀತಿಯಲ್ಲಿ ಹಿಟ್ಟನ್ನು ತಗೊಂಡು ಓವಲ್ ಸೈಜಲ್ಲಿ ರೆಡಿ ಮಾಡ್ಕೊಳ್ಳೋಣ. ಅಂದರೆ ಪಕೋಡ ಯಾವ ರೀತಿ ಹಿಟ್ಟಿನ ರೆಡಿ ಮಾಡ್ಕೊಳ್ತೀವೋ ಅದೇ ರೀತಿ ಇದನ್ನು ಕೂಡ ನಾನು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಇವಾಗ ನಾನು ಮೀಡಿಯಂ ಸೈಜಲ್ಲಿ ಈ ಥರ ತೊಗೊಂಡು ತೋರಿಸ್ತಾ ಇದ್ದೀನಿ. ಇವಾಗ ಸ್ಟವ್ ಆನ್ ಮಾಡಿ ಒಂದು ಕಡಾಯಿನ ಬಿಸಿ ಮಾಡೋಕ್ಕೆ ಇಟ್ಕೊಂಡಿದ್ದೆ. ಎಣ್ಣೆ ಕೂಡ ಇವಾಗ ಬಿಸಿಯಾಗಿದೆ. ನೋಡಿ, ಇವಾಗ ಒಂದ್ಸಲಿ ಕೈಯಲ್ಲಿ ಈ ಥರ ಒಂದ್ಸಲಿ ಪ್ರೆಸ್ ಮಾಡಿಬಿಟ್ಟು ಈ ಥರ ಹಾಕೋಬೇಕು. ಇವಾಗ ಹಾಕಬೇಕಾದ್ರೆ ಯಾವಾಗ್ಲೂ ಲೋ ಮೀಡಿಯಮಲ್ಲೇ ಇಟ್ಕೊಂಡು ಈ ಆಲೂಗೆಡ್ಡೆನ ಈ ಥರ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಇವಾಗ ನಾನು ಎಲ್ಲ ಆಲೂಗೆಡ್ಡೆನೂ ಎಷ್ಟು ಹಿಡಿಯುತ್ತೆ ಎಣ್ಣೆ ಕರಿಬೇಕಾದ್ರೆ ಅಷ್ಟು ಮಾತ್ರ ನಾನು ಈ ಥರ ಪಕೋಡ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಜಾಸ್ತಿ ಹಾಕೋಬಿಟ್ರೆ ಚೆನ್ನಾಗಿರಲ್ಲ, ಸ್ವಲ್ಪ ಕಡಿಮೆನೇ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ. ಲೋ ಮೀಡಿಯಮಲ್ಲೇ ಇಟ್ಕೊಂಡು ನೋಡಿ, ಇವಾಗ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಸ್ವಲ್ಪ ಕಲರ್ ಕೂಡ ಚೇಂಜ್ ಆಗಿದೆ. ಇವಾಗ ಇದನ್ನು ಎರಡು ಬದಿ ಸೈಡು ಇದನ್ನು ಚೆನ್ನಾಗಿ ಈ ಥರ ಉಲ್ಟಾ ಮಾಡಿ ಚೆನ್ನಾಗಿ ಇದನ್ನು ಕೂಡ ಬೇಯಿಸ್ಕೋಬೇಕು. ನೋಡಿ, ಇವಾಗ ಸ್ವಲ್ಪ ಕಲರು ಕೂಡ ಚೇಂಜ್ ಆಗಿದೆ. ಇಷ್ಟು ಕಲರ್ ಬಂದರೆ ಸಾಕು ನಮಗೆ. ಈ ಆಲೂಗೆಡ್ಡೆ ಪಕೋಡ ರೆಡಿಯಾಗಿದೆ. ತಿನ್ನುವುದಕ್ಕೂ ತುಂಬಾ ಕ್ರಿಸ್ಪಿಯಾಗಿ ಕೂಡ ಇರುತ್ತೆ. ಇದು ಈರುಳ್ಳಿ ಪಕೋಡಕ್ಕಿಂತ ಆಲೂಗೆಡ್ಡೆ ಪಕೋಡ ಸೂಪರಾಗಿ ಕೂಡ ಇರುತ್ತೆ. ನೋಡ್ತಾ ಇದ್ದೀರಲ್ಲ ಎಷ್ಟು ಕ್ರಂಚಿಯಾಗಿ, ಕ್ರಿಸ್ಪಿಯಾಗಿ, ಎಷ್ಟು ಕಲರ್ಫುಲ್ಲಾಗಿ ಈ ಪಕೋಡ ಕಾಣಿಸ್ತಾ ಇದೆ ಅಂತ. ನೋಡಿ, ಇವಾಗ ಇದು ಪಕೋಡ ರೆಡಿಯಾಗಿದೆ. ಇದನ್ನು ನಾನು ಇವಾಗ ಒಂದು ಪ್ಲೇಟ್ಗೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿದ್ರಲ್ಲ ಎಷ್ಟು ಈಸಿಯಾಗಿ, ಕ್ವಿಕ್ಕಾಗಿ ಈ ಆಲೂಗೆಡ್ಡೆನ ಉಪಯೋಗಿಸ್ಕೊಂಡು ಈ ಪಕೋಡನ ಯಾವ ರೀತಿ ಮಾಡೋದು ಅಂತ. ಇವತ್ತಿನ ವಿಡಿಯೋದಲ್ಲಿ 2 ಆಲೂಗೆಡ್ಡೆನ ಉಪಯೋಗಿಸ್ಕೊಂಡು ಕ್ರಿಸ್ಪಿಯಾಗಿರುವ ಪಕೋಡನ ತೋರಿಸಿದ್ದೀನಿ ಅಲ್ವಾ. ಈ ಆಲೂಗೆಡ್ಡೆನ ತುಂಬಾನೇ ಸುಲಭವಾಗಿ ಕೂಡ ಮಾಡ್ಕೋಬಹುದು ಮತ್ತು ಜಾಸ್ತಿ ಸಾಮಗ್ರಿ ಕೂಡ ಬೇಕಾಗಿಲ್ಲ. ಜಸ್ಟ್ ಆಲೂಗೆಡ್ಡೆನ ಬಳಸಿ ಒಂದು ಹೊಸ ರೆಸಿಪಿ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿದ್ರಲ್ಲ, ಇದನ್ನು ಕೂಡ
ಮರಿದೇನೆ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ಕಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋಸ್.